ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ವಿಜಯನಗರದಲ್ಲಿ ಶಿವಲೀಲಾ ಸಿನಿಮಾಗೆ ಸಿನಿಮಾ ಥಿಯೇಟರ್ಗಳನ್ನು ನೀಡಿ ಎಂದು ಪದ್ಮಶ್ರೀ ಪುರಸ್ಕೃತೆ ಜೋಗತಿ ಮಂಜಮ್ಮ ಒತ್ತಾಯಿಸಿದ್ದಾರೆ. ವಿಜಯನಗರ ಶಿವಲೀಲಾ ಸಿನಿಮಾಗೆ ಚಿತ್ರಮಂದಿರಗಳು ನೀಡಲು ಒತ್ತಾಯ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಮಂಜಮ್ಮ ಜೋಗತಿ ಆಗ್ರಹ. ಇಂತಹ ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರಗಳು ಕೊಡದೇ ಇರೋದು ಸರಿಯಲ್ಲ. ಈಗಾಗಲೇ ಸಿನಿಮಾ ರಿಲೀಸ್ ಆದಾಗಲೂ ನಾವು ಹೇಳಿದ್ವಿ ನಮಗೆ ಥಿಯೇಟರ್ಗಳು ಕೊಡಿ ಅಂತ. ಆದರೆ ಆ ಸಿನಿಮಾ ಇದೆ, ಈ ಸಿನಿಮಾ ಇದೆ ಅಂತೆಲ್ಲ ನಮಗೆ ಹೇಳಿದ್ದಾರೆ. ನಮ್ಮ ಶಿವಲೀಲಾ ಸಿನಿಮಾ ಕುರಿತಂತೆ ಸ್ಪೀಕರ್ ಯುಟಿ ಖಾದರ್ ಅವರೇ ಸದನದಲ್ಲಿ ಮಾತನಾಡಿದ್ದಾರೆ. ಶಾಸಕರು, ಎಂಎಲ್ಸಿಗಳು, ಎಂಎಲ್ಎಗಳು ನೋಡಿದ್ದಾರೆ. ಉತ್ತಮ ಸಿನಿಮಾ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ನಮಗೆ ಥಿಯೇಟರ್ಗಳು ನೀಡದೇ ಇರೋದು ಸರಿಯಲ್ಲ. ಈ ಕೂಡಲೇ ನಮಗೆ ಥಿಯೇಟರ್ಗಳು ನೀಡಬೇಕು. ಶಾಲಾ ಕಾಲೇಜುಗಳ ಮಕ್ಕಳಿಗೆ ಸಿನಿಮಾ ತೋರಿಸಲು ರಾಜ್ಯ ಸರ್ಕಾರ ಆದೇಶ ಮಾಡಬೇಕು ಎಂದು ಮಂಜಮ್ಮ ಜೋಗತಿ ಒತ್ತಾಯಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಪ್ರವಾಸಿ ಮಂದಿರದಲ್ಲಿ ಒತ್ತಾಯಿಸಿದ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಮಂಜಮ್ಮ ಜೋಗತಿ. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸಪೇಟೆಯಲ್ಲಿ ಅಷ್ಟು ಜನ ಸಂಘ ಸಂಸ್ಥೆಯವ್ರನ್ನ ನಾನಿಲ್ಲಿ ಕರೆದಿದ್ದೆ. ಕಾರಣ ಇಷ್ಟೇ, ನಮ್ಮ ಸಿನಿಮಾ 1ನೇ ತಾರೀಕಿಗೆ ಜನವರಿ 1ಕ್ಕೆ ರಿಲೀಸ್ ಆಯಿತು. ಅದಕ್ಕೂ ಮುಂಚೆ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳೆಲ್ಲ ಬಂದವು. ಆವಾಗ ಅವರು ಅನೌನ್ಸ್ ಮಾಡಿದರು, ನಾವು ಮೊದಲೇ ಅನೌನ್ಸ್ ಮಾಡಿದ್ವಿ ಡೇಟು. ಆಮೇಲೆ ನಾವು ಥಿಯೇಟ್ರುಗಳು ಕೇಳೋಕ್ಕೆ ಹೋದಾಗ ಇವಾಗ ನಿಮಗೆ ಥಿಯೇಟ್ರ್ ಸಿಗೋದಿಲ್ಲ, ಈ ಥರದ ಸಿನಿಮಾ ಇದೆ, ಈ ಥರದ ಸಿನಿಮಾ ಇದೆ ಅಂತ ಅದನ್ನು ನಿಲ್ಲಿಸಿದ್ರು. ನಮಗೆಲ್ಲೋ 1-3 ಥಿಯೇಟರನ್ನು ಕೊಟ್ಟರು. ಅದು 3 ಥಿಯೇಟ್ರಲ್ಲಿ ಒಂದೊಂದು ಶೋ ಕೊಟ್ಟರು. ಒಂದು ವಾರ 2 ಥಿಯೇಟ್ರಲ್ಲಿ ಓಡ್ತು, ಇನ್ನೊಂದು ವಾರ 2 ವಾರ ಓಡ್ತು ಒಂದು ಥಿಯೇಟ್ರಲ್ಲಿ. ಇದು 3ನೇ ವಾರ. ಏನು 3 ಥಿಯೇಟ್ರ್ ಕೊಟ್ಟಿದ್ರಲ್ಲ, ಅವು 3 ಥಿಯೇಟ್ರು ಹೋದವು. ಇವತ್ತು ಸ್ವಪ್ನದಲ್ಲಿ ನಾವು ಹಾಕ್ಕೊಂಡಿದ್ದೀವಿ, ಬೆಳಗ್ಗೆ ಮಾರ್ನಿಂಗ್ ಶೋ ಮತ್ತು ನೈಟ್ ಶೋ ಹಾಕ್ಕೊಂಡಿದ್ದೀವಿ. ಇವತ್ತು ಏನಾಗ್ತಾಯಿದೆ ಅಂದರೆ, ಇಂಥ ಒಂದು ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಸಿಗ್ತಾ ಇಲ್ಲ. ನಾವು 2ನೇ ವಾರ ತೆಗಿಬೇಕಾದ್ರೆ ಯಾಕೆ ತೆಗಿತೀರಿ ಅಂತ ಕೇಳಿದರೆ, ನಾಳೆ ಚಿರಂಜೀವಿ ಸಿನಿಮಾ ಬರ್ತಾ ಇದೆ, ನೀವು ಬೇರೆ ಕಡೆಗೆ ಹಾಕ್ಕೊಳ್ರಿ ಅಂಥೇಳಿ ಮತ್ತೆ ನಾವು ಬೇರೆ ಕಡೆಗೆ ಹಾಕ್ಕೊಂಡ್ವಿ. ಯಾಕೆ ಭಾಷೆಗಳ ಮೇಲೆ ತಾರತಮ್ಯ ಮಾಡ್ತಾರೆ? ಮೊದಲು ಆದ್ಯತೆ ಕೊಡಬೇಕಾಗಿರೋದು ಕನ್ನಡ ಸಿನಿಮಾಗಳಿಗೆ ಆದ್ಯತೆಯನ್ನು ಕೊಡಬೇಕು. ಅದನ್ನು ಬಿಟ್ಟು ನೀವು ಆ ಸಿನಿಮಾ ತೆಗೀರಿ, ಈ ಸಿನಿಮಾ ತೆಗೀರಿ, ನೀವು ಅಲ್ಲ ಹಾಕ್ರಿ, ಇಲ್ಲ ಹಾಕ್ರಿ ಅನ್ನೋದು ಎಷ್ಟರ ಮಟ್ಟಿಗೆ ನ್ಯಾಯ? ಹಂಗಾಗಿ ಇವತ್ತು ನನ್ನ ವಿಜಯನಗರದ ಎಲ್ಲ ಸಂಘ ಸಂಸ್ಥೆಯವ್ರನ್ನ ಸೇರಿಸಿ ನನಗೊಂದು ನ್ಯಾಯ ಕೊಡಿಸ್ರಿ ಈ ಸಿನಿಮಾಕ್ಕೆ ಅಂತ ಇವ್ರನ್ನೆಲ್ಲ ಸೇರಿಸಿದ್ದೀನಿ. ನಾವು ಮೊನ್ನೆ ಫ್ರೀಡಮ್ ಪಾರ್ಕಲ್ಲೂ ಸಹ ಹೋರಾಟವನ್ನು ಮಾಡಿದ್ವಿ. ಈ ಸಿನಿಮಾವನ್ನು ಯುಟಿ ಖಾದರ್ ಅವರು ಒಂದು ಸದನದಲ್ಲಿ ಈ ಸಿನಿಮಾದ ಬಗ್ಗೆ ಪ್ರಸ್ತಾವನೆ ಮಾಡಿ ಒಂದು 180 ಜನ ಶಾಸಕರು, ಮಿನಿಸ್ಟ್ರು, MLAಗಳು, MLCಗಳು ಎಲ್ಲರೂ ನೋಡಿದರು ಈ ಸಿನಿಮಾವನ್ನು. ನಾವು ಅವರಿಗೆ ಸರ್ಕಾರಕ್ಕೆ ಮೊನ್ನೆ ಫ್ರೀಡಮ್ ಪಾರ್ಕಲ್ಲಿ ಮಾಡಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀವಿ. ಸರ್ಕಾರದಲ್ಲಿ ಒಂದು ಆದೇಶ ಹೊರಡಿಸ್ಬೇಕು. ಎಲ್ಲ ಶಾಲಾ ಕಾಲೇಜಿನ ಮಕ್ಕಳು ಕಡ್ಡಾಯವಾಗಿ ಶಿವಲೀಲಾ ಸಿನಿಮಾವನ್ನು ನೋಡಬೇಕು ಅನ್ನೋ ಒಂದು ಸುತ್ತೋಲೆಯನ್ನು ಹೊರಡಿಸ್ಬೇಕು ಅನ್ನೋದು ನಮ್ಮ ಹೋರಾಟ. ಮತ್ತು ಈಗ 1-2 ಥಿಯೇಟರ್ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಮುಂದಿನ ತಿಂಗಳಲ್ಲಿ ಅದು ಆಗ್ಬೋದು ಅಥವಾ ಆಗದೆ ಇರಬಹುದು. ದಯವಿಟ್ಟು ಇದಕ್ಕೆಲ್ಲರೂ ಪ್ರೋತ್ಸಾಹ ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಂಜಮ್ಮ ಜೋಗತಿ ಅವರು ಮಾಡಿದ್ದಾರೆ. ಆ ಚಿತ್ರ ಅತ್ಯಮೂಲ್ಯವಾದ ಚಿತ್ರವಾಗಿದೆ, ಸಮಾಜಮುಖಿಯಾಗಿದೆ, ಎಲ್ಲರೂ ನೋಡಲೇಬೇಕಾದಂಥ ಚಿತ್ರ. ಆಮೇಲೆ ಎಲ್ಲರೂ ಅದನ್ನು ನೋಡಿ ತಿಳ್ಕೊಳ್ಬೇಕು. ಮಂಗಳಮುಖಿಯರಿಗೆ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಸಿಗಬೇಕು. ಎಲ್ಲರೂ ಈ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿತ್ರವನ್ನು ಮಾಡೋದು ಮುಖ್ಯ ಅಲ್ಲ. ಚಿತ್ರ ಮಾಡಿದ್ದಾರೆ, ಆದರೆ ಅದಕ್ಕೆ ಎಮ್ಮೆ ಕಟ್ಟಿದ್ದಾರೆ, ಅದನ್ನು ಕಟ್ಟೋದಕ್ಕೆ ಸ್ಥಳ ಇಲ್ಲ ಅಂದಾಗ ಅಲ್ಲಿ ಚಿತ್ರವನ್ನು ನಡೆಸೋದಕ್ಕೆ ಚಿತ್ರಮಂದಿರವನ್ನು ಮಾಡೋದಕ್ಕೆ ಅವಕಾಶ ಕೊಡಬೇಕು. ಚಿತ್ರ ನಡೆಯೋದಕ್ಕೆ ಇದು ಕರ್ನಾಟಕ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಕಲೆಗೆ ಒಂದು ಬೆಲೆಯನ್ನು ಕೊಡಬೇಕು. ಕಲಾಕೃತಿಗೆ ಒಂದು ಗೌರವವನ್ನು ಕೊಟ್ಟಾಗ ಆ ಒಂದು ಕಲೆಗೆ ಬೆಲೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ನಡೆದಂಥ ಈ ನಮ್ಮ ಚಿತ್ರಕ್ಕೆ ಒಂದು ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಬೇಕು ಅಂತ ಈ ಮೂಲಕ